ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ತೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಓಟ್ಸ್ ಹಾಕ್ತಿದ್ದೇನೆ. ನಿಮಗೆ ಇದನ್ನು ವೆಯ್ಟ್ ಲಾಸಿಗೆ ಕೂಡ ಹೆಲ್ದಿ ರೆಸಿಪಿಯಾಗಿ ಕೂಡ ತಗೊಳ್ಬೋದು. ಇದಕ್ಕೆ ನಾನು 2 ಮೊಟ್ಟೆ ಹಾಕ್ತಿದ್ದೇನೆ. ಇನ್ನಿದಕ್ಕೆ ಚಾಪ್ ಮಾಡಿಟ್ಟ ಟೊಮೆಟೊಸು, ಆನಿಯನ್ ಮತ್ತು ಎಂತೆಲ್ಲ ಉಂಟು ಅದನ್ನೆಲ್ಲ ಹಾಕಿ, ಅಂದರೆ ಮೆಣಸು ಮತ್ತೆಂಥ ವೆಜಿಟೇಬಲ್ಸ್ ಉಂಟು ಅದೆಲ್ಲ ಹಾಕ್ಬೋದು. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಅರಿಶಿಣ ಹುಡಿ ಮತ್ತು ಖಾರದ ಪುಡಿ ಕೂಡ ಹಾಕ್ಬೋದು. ಇದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ಇಲ್ಲಿ ನಾನು ನಾನ್ ಸ್ಟಿಕ್ ತವ ತಗೊಂಡಿದ್ದೇನೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಮತ್ತು ಅದನ್ನೇ ಸ್ಪ್ರೆಡ್ ಮಾಡ್ತಿದ್ದೇನೆ. ಇದಕ್ಕೆ ನಾವು ಮಾಡಿಟ್ಟ ಬ್ಯಾಟರನ್ನು ಹಾಕುವ.
ಇದನ್ನು 2 ಸೈಡ್ ಕೂಡ ಹಾಕಿ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು, ಇಲ್ಲದ್ರೆ ಟೊಮೆಟೊಸ್ ಎಲ್ಲ ಹಾಗೆಯೇ ರೋ ಇರುತ್ತೆ, ಅದಕ್ಕೋಸ್ಕರ. ಸೊ ನೋಡ್ಬೋದು ಒಳ್ಳೆಯದಾಗಿ ರೆಡಿಯಾಗಿದೆ ನಮ್ಮದು ಬ್ರೇಕ್ಫಾಸ್ಟ್. ಸೊ ಆದಮೇಲೆ ನಾನೊಂದು 10-11 ಗಂಟೆಗಷ್ಟು ಒಂದು ಎಳನೀರು ಕೂಡ ಕುಡಿದೆ. ಸೊ ಮತ್ತು ಆಫ್ಟರ್ನೂನಿಗೆ ಇದು ಸ್ವಲ್ಪ ರೈಸ್ ಉಳಿದಿತ್ತು, ಸೊ ಅದನ್ನೇ ಬಾಯ್ಲ್ ಮಾಡಿ ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಗ್ರೀನ್ ಚಟ್ನಿ ತೊಗೊಂಡಿದ್ದೇನೆ. ಆ್ಯಕ್ಚುಲಿ ನಾನಿಲ್ಲಿ ತುಳುವಲ್ಲಿ ಮಾತಾಡಿದ್ದೆ, ಸೊ ಕನ್ನಡದಲ್ಲಿ ಈಗ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಿದ್ದೇನೆ. ನಾನು ನಿಮ್ಗೆ ಹೇಳಿದ್ದೆ ಡಯಟ್ ಜೊತೆಗೆ ನಿಮಗೆ ಎಕ್ಸಸೈಸ್ ಕೂಡ ಮೇಯ್ನ್ ಅಂತ. ಸೊ ಅದೇ ನಾನಿವತ್ತು ಇಲ್ಲಿ ಸ್ವಲ್ಪ ಜುಂಬಾ ಟೈಪಲ್ಲಿ ನಿಮಗೆ ಎಕ್ಸಸೈಸ್ ಎಲ್ಲ ಕಲಿಸ್ತಾರೆ, ಅದು ಡ್ಯಾನ್ಸ್ ಟೈಪೇ ಇರುತ್ತೆ. ಸೊ ನೋಡ್ಬೋದು ನಾನು ಫುಲ್ ಸ್ವೆಟ್ ಆಗಿದ್ದೇನೆ. ಸೊ ನಾನಿಲ್ಲೊಂದು ಚಿಕ್ಕ ಕ್ಲಿಪ್ ಹಾಕಿದ್ದೇನೆ, ನೀವು ಅದನ್ನು ನೋಡ್ಕೊಂಡು ಬನ್ನಿ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ನಿಮಗೆ. ಸೊ ಅದಾದಮೇಲೆ ನಾನು ಈವ್ನಿಂಗ್ ಒಂದು ಗ್ರೀನ್ ಟೀ ಕುಡಿದಿದ್ದೆ. ಮತ್ತು ನೈಟ್ ಡಿನ್ನರಿಗೆ ನಾನಿಲ್ಲಿ ಇನ್ನೊಂದು ಹೊಸ ರೆಸಿಪಿಯನ್ನು ಮಾಡ್ತಿದ್ದೇನೆ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ಇನ್ನು ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ, ಕರಿಬೇವಿದ್ದರೆ ಕರಿಬೇವು ಕೂಡ ಹಾಕಿ. ಇನ್ನು ನಾನಿಲ್ಲಿ ಇದಕ್ಕೆ ಟೊಮೆಟೊಸ್, ಆನಿಯನ್ ಮತ್ತು ಸ್ವಲ್ಪ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಫ್ರೈ ಮಾಡುವಾಗ ನೀರು ಕೂಡ ಹಾಕ್ತಿದ್ದೇನೆ, ಯಾಕಂದರೆ ಎಣ್ಣೆ ಸ್ವಲ್ಪ ಯೂಸ್ ಮಾಡಿದ್ದು. ಇನ್ನಿದಕ್ಕೆ ಸ್ವಲ್ಪ ಅರಶಿಣದ ಹುಡಿ ಮತ್ತು ನಾನು ಉಪ್ಪನ್ನು ಸೇರಿಸ್ತಿದ್ದೇನೆ. ಸ್ವಲ್ಪ ಇದಕ್ಕೆ ಹಿಂಗನ್ನು ಕೂಡ ಹಾಕ್ತೇನೆ ನಾನು. ಹಾಗೆಯೇ ಒಂದು ಅರ್ಧ ಲಿಂಬೆ ರಸವನ್ನು ಕೂಡ ಹಿಂಡಿ ಹಾಕಿದ್ದೇನೆ. ಇನ್ನಿದಕ್ಕೆ ನಾನು ನೆನೆಸಿಟ್ಟ ಅಕ್ಕಿ ಮತ್ತು ಹೆಸರುಬೇಳೆ ಮತ್ತು ಸ್ವಲ್ಪ ದಾಲ್ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೆ, ಅದನ್ನೆಲ್ಲ ಈಗ ಹಾಕ್ತಿದ್ದೇನೆ. ಸೊ ಇದನ್ನು ಇನ್ನು 3-4 ವಿಸಿಲ್ ತೆಗಿಬೇಕು.
ಸೊ ನೋಡ್ಬೋದು ನಮ್ಮದು ರೈಸ್ ರೆಡಿ ಆಗಿದೆ. ಸ್ವಲ್ಪ ಹೆಸರು ಬೇಳೆ ಸ್ವಲ್ಪ ಬೇಯಬೇಕಿತ್ತು, ಆದರೆ ಪರವಾಗಿಲ್ಲ, ಹೀಗೇ ಕೂಡ ಒಳ್ಳೆಯದಾಗುತ್ತೆ, ತಿನ್ಬೋದು. ಸೊ ಇವತ್ತಿನ ಈ ರೆಸಿಪೀಸ್ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.